ಎಸ್ ಈಗ ಸಂತು ಅವರೇ ನಮ್ಮ ಜೊತೆ ಲೈನಲ್ಲಿ ಜಾಯಿನ್ ಆಗಿದ್ದಾರೆ. ಸಂತು ನಮಸ್ತೆ. ಹಾಂ ಹೇಗಿದ್ದೀರಿ? ಹಾಂ ಪರವಾಗಿಲ್ಲ ಸರ್, ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ. ಹೋದ್ರಾ ಹಾಸ್ಪಿಟಲ್ ರೀಚ್ ಆದ್ರಾ? ಹಾಂ ಹಾಂ ಹಾಸ್ಪಿಟಲ್ ಒಳಗಡೆ. ಹಾಂ 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 ಒಂಚೂರು ಹೇಳ್ಬೋದಾ ಏನಾಯಿತು ಅಂತ? ಸರ್ ಈ ಕಡೆ ನಮ್ಮ ಮನೆ ಟರ್ನಿಂಗ್ ಇದೆಯಲ್ಲ, ಹ್ಞೂ ಆ ಬೇಕ್ರಿ ಹತ್ರ ಆಪೋಸಿಟ್ ಕಾಫಿ ಕುಡ್ಕೊಂಡು ನಾವು ಅಲ್ಲಿದ್ರಿ. ಹ್ಞೂ ಅಲ್ಲಿ ಕೆಳಗಡೆ ನಮ್ಮ ಹುಡುಗ ನೋಡ್ಬಿಟ್ಟು ನನಗೆ ಫೋನ್ ಮಾಡ್ದ, ಮಂಜು ನಿಮ್ಮ ಮನೆ ಕಡೆ ಹೋಯ್ತಾವನಿ ಅಂದ್ಬಿಟ್ಟು. ಹ್ಞೂ ಸರಿ ಯಾರ್ಯಾರು ಹೋಯ್ತಾ ಇದ್ದಾರೆ ನೋಡು ಅಂದ್ಬಿಟ್ಟು ನಾನೇ ಹೇಳಿದೆ. ಹ್ಞೂ ಏನು ಕಾರ್ ನಂಬರು ನೋಡು ಫಸ್ಟು ಅಂದೆ. 6106 ಅಂದ. ಮಂಜುನೇ ಬಿಡು ಅಂದೆ. ಹ್ಞೂ ಆಮೇಲೆ ಯಾರ್ಯಾರು ಇದ್ದಾರೆ ನೋಡು ಅಂದೆ. ಒಬ್ಬನೇ ಅಂತ. ಹ್ಞೂ ಮೇಲೆ ಹೋಯ್ತಾ ಇದ್ದಾನೆ ಅಂದ. ಆಮೇಲೆ ನಾನು ಅವ್ರ ಮಿಸಸ್ ಫೋನ್ ಮಾಡಿ ಹೇಳಿದೆ, ಹ್ಞೂ ಅನಿಲ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಹ್ಞೂ ಈ ಥರ ಡೋರ್ ಓಪನ್ ಮಾಡಬೇಡ, ಮಂಜು ಬರ್ತಾ ಇದ್ದಾನೆ ಅಂತ. ಹ್ಞೂ ಅದಾದ್ಮೇಲೆ ಅಲ್ಲಿ ಡೋರ್ ಹತ್ರ ಆಚೆ ನಿಂತಿದ್ದ. ಹ್ಞೂ ಆಮೇಲೆ ಡೋರ್ ಓಪನ್ ಮಾಡಿ ಆಮೇಲೆ ಅನಿಲ್ ಅವರನ್ನು ಬಂದರು. ಏಕ್ದಮ್ಮು ಖಾರದ ಪುಡಿ ಹೊಡೆದ್ಬಿಟ್ಟ ಕಣ್ಣಿಗೆ. ಹ್ಞೂ ಖಾರದ ಪುಡಿ ಹೊಡೆದು ಬಿಯರ್ ಬಾಟ್ಲಲ್ಲಿ ತಲೆಗೆ ಈ ಕಡೆ ಹೊಟ್ಟೆ ಕಿತ್ತಕ್ಕೆ ಬಂದ. ಅದು ಹೊಟ್ಟೆ ಎಲ್ಲ ಸ್ವಲ್ಪ ಲೈಟಾಗಿ ಆಗಿದೆ ತಿನ್ನತ್ರ. ಹ್ಞೂ ಕೈ ಜಾಸ್ತಿ ಇದಾಗ್ಬಿಟ್ಟಿದೆ. ಕೈ ಅಡ್ಡ ಕೊಡ್ತಲ್ಲ, ಅದು ಕೈ ಜಾಸ್ತಿ ಓಪನ್ ಆಗ್ಬಿಟ್ಟಿದೆ. ಹ್ಞೂ 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 ಯಾಕಪ್ಪ ಬಂದಿದ್ದು ಅಂದೆ. ಏನು ಮಾತಾಡ್ಲೇ ಇಲ್ಲ, ಏಕ್ದಮ್ ಖಾರದ ಪುಡಿ ಹೊಡೆದ್ಬಿಟ್ಟ ಕಣ್ಣಿಗೆ. ಹ್ಞೂ 2-3 ಬಿಯರ್ ಬಾಟ್ಲ್ ಎತ್ಕೊ ಬಂದಿದ್ದಾನೋ, ರಪ ರಪ ಅಂತ ಹೊಡೆದ್ಬಿಟ್ಟ. ಇದರಲ್ಲಿ ಗೊತ್ತಾಗ್ಲೇ ಇಲ್ಲ. ಹ್ಞೂ ಆ ಹುಡುಗಿಗೆ ಏನು ಏಟಾಗಿದೆಯೋ ನಾನು ನೋಡ್ಲಿಲ್ಲ. ನಾನು ಈ ಕಡೆ ಇದಾಗೋದೆ. ಆ ಹುಡುಗಿನೂ ಅವನು ತಳ್ಳಾಡ್ತಾ ಇದ್ರು. ನಾನು ಈ ಕಡೆ ಕೈ ಅಡ್ಡ ಆಗಿದೆ, ಅದೆಲ್ಲ ಫುಲ್ಲು ಇದು ಓಪನ್ ಆಗ್ಬಿಟ್ಟಿದೆ. ಹ್ಞೂ 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 ಆಗ ಯಾರ್ಯಾರು ಇದ್ರು ಆಗ ಸಂತು ಅವರೇ ಮನೇಲಿ? ಮನೆಯಲ್ಲಿ ಲೀಲಾ ಅವರು 3 ಮಕ್ಳು ಇದ್ರು ನೋಡಿ ಸರ್. ಅವ್ರು 3 ಮಕ್ಳು ಅಂಕಲ್ ಏನಾಯ್ತು ಅಂಕಲ್ ಏನಾಗೈತೆ ಅಂಕಲ್ ಅಂದ್ಬಿಟ್ಟು ಕಿತ್ಲಾಡ್ತಾ ಇದ್ರು. ಹ್ಞೂ ಹ್ಞೂ ಹಾ ಅಲ್ಲ ಈಗ ಮೊನ್ನೆ ಎಲ್ಲ ಅವ್ರನ್ನ ಕರೆಸಿ ಮಾತುಕತೆ ಆಯ್ತು, 3 ಅವರ್ ಚರ್ಚೆ ಮಂಜು ಅವ್ರೆ ಆಯ್ತು. ಕರ್ಕೊ ಬಂದಿದ್ರು ಸರ್. ಮಂಜು ಅವ್ರ ಊರವ್ರನ್ನೇ ಒಂದ್ 20 ಜನ ಕರ್ಕೊ ಬಂದಿದ್ದ. ಹಾಂ 3 ದಿವಸ ಹಿಂದೆ ಕರ್ಕೊ ಬಂದು ಎಲ್ಲ ಮಾತಾಡಿ, ಬೇಡವೇ ಬೇಡ, ಸರಿ ಆಯ್ತು ಮಕ್ಕಳನ್ನ ನೀವೇ ನೋಡ್ಕೊಳ್ರಿ, ಕೋರ್ಟಲ್ಲಿ ಏನ್ ತೀರ್ಮಾನ ಆಗುತ್ತಾ 10 ಗಂಟೆ ಮಕ್ಳು ನಿಮ್ಮ ಹತ್ರನೇ ಇರ್ಲಿ ಅಂದ್ಬಿಟ್ಟು ಎಲ್ಲಾರು ದೊಡ್ಡವರೆಲ್ಲ ಮಾತಾಡಿ ಬಿಟ್ಟು ಕಳಿಸ್ರು ಸರ್. ಹ್ಞೂ ಅದಾದ್ಮೇಲೆ ನೆಕ್ಸ್ಟ್ ದಿವಸ ಫೋನ್ ಮಾಡ್ದ. ಏನೋ ಅವಳು ನಿಂತ್ಕೊಂಡು ನೀನೇನು 5,000 10,000ಕ್ಕೆ ದಂಧೆ ಮಾಡ್ತಾ ಇದೀಯ ಅಂತೆಲ್ಲ ಹೇಳ್ದ. ನೀನ್ ನನಗೆ ಫೋನೇ ಮಾಡಕ್ ಹೋಗ್ಬೇಡಪ್ಪ, ನನ್ಗೆ ಏನಕ್ಕೆ ಮಾಡ್ತೀಯ ಫೋನ್? ಇವಾಗ ಮಾತುಕತೆ ಆಗಿದ್ದಾಯ್ತಲ್ಲ, ಇವಾಗ ಮಕ್ಕಳು ನನ್ನ ಜೊತೆಲಿ ಇದ್ದಾರೆ, ನೀನ್ ಏನಕ್ಕೆ ಮಾಡ್ತೀಯ ಫೋನು? ಕೋರ್ಟಲ್ಲಿ ಏನಿದ್ರು ಕೋರ್ಟಲ್ಲಿ ತೀರ್ಮಾನ ಆಗ್ಲಿ ಅಂದ್ಬಿಟ್ಟು ಹೇಳಿದೆ. ಹೌದು. ಅದಾದ್ಮೇಲೆ ಇವತ್ತು ಬಂದಿರೋದು ಸರ್ 2 ದಿವಸ. ಅದೆಲ್ಲ ಆಡಿಯೋ ಕೂಡ ನಾವು ಕೇಳಿಸ್ಕೊಂಡಿದ್ವಿ ಮಾತಾಡಿರೋದೆಲ್ಲ. ಹಾ ಅಂದ್ರೆ ಈಗ ಅವರು ಆತ ಮನೆಗೆ ಬರ್ಬೇಕಾದ್ರೆ ನೀವು ಅಲ್ಲೇ ಕ್ರಾಸಲ್ಲಿ ಇದ್ದವರು ಫೋನ್ ಮಾಡ್ತಿದ್ದಂಗೆ ಮನೆ ಹತ್ರ ಓಡ್ ಬಂದ್ರಿ? ಕ್ಲಾಸಲ್ಲೇ ಇದ್ದೆ ಸರ್. ನಮ್ಮ ಹುಡುಗ ಫೋನ್ ಮಾಡಿದ್ದೇನೆ. ನಾನು ಆ ಹುಡುಗಿಗೆ ಫೋನ್ ಮಾಡಿ ಹೇಳಿದೆ, ಡೋರ್ ತೆಗಿಬೇಡ ಇರೋ, ನಿಮ್ಮ ಮಂಜು ಬರ್ತಾ ಇದ್ದೇನೆ, ಡೋರ್ ತೆಗಿಬೇಡ ಅಂತ ನಾನು ಫೋನ್ ಮಾಡಿ ಹೇಳಿದೆ. ಲೀಲಾ ಅವ್ರಿಗೆ ಸೇಫ್ ಆಗಿದಾರಲ್ಲ, ಅವ್ರಿಗೇನು ಜಾಸ್ತಿ ಏನು ಏಟ್ ಆಗಿಲ್ಲಲ್ಲ? ಅವ್ರಿಗೇನು ಜಾಸ್ತಿ ಏಟಾಗಿಲ್ಲ ಸರ್. ಅವ್ರ ಕೆಳಗಡೆ ಏನೋ ಮೆಟ್ಲಿಂದ ಕೆಳಗಡೆ ಏನೋ ಜಾರ್ ಬಿದ್ರು, ಅವ್ರಿಗೇನು ಜಾಸ್ತಿ ಏಟಾಗಿಲ್ಲ. ಆ ಬಿಯರ್ ಬಾಟಲ್ ಹೊಡಿಯಕ್ ಹೋದ್ರಲ್ಲ, ಕೈಯೆಲ್ಲ ಅಡ್ಡ ಹಾಕಿದ್ನಲ್ಲ, ಅದೆಲ್ಲ ಕೈಯೆಲ್ಲ ಜಾಸ್ತಿ ಓಪನ್ ಆಗ್ಬಿಟ್ಟು. ಅಲ್ಲ ಇವ್ರಿಗೆ ಏನು ಮೈಂಡ್ ಸೆಟ್ ಏನಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಎಲ್ಲ ಓಕೆ ಅಂತಾರೆ, ಆಯ್ತು ಅಂತಾರೆ, ಮತ್ ನೋಡಿದ್ರೆ ಮೆಂಟ್ಲಿ ಏನಾನ ಆಗ್ಬಿಟ್ಟಿದಾರ, ಏನ್ ಕತೆ ಅಂತ? ಏನಿಲ್ಲ ಸರ್, ಸುಮ್ಮನೆ ನಾಟಕ. ಅವನು ಎಲ್ಲ ನಾಟಕ, ಡ್ರಾಮಾ ಅಷ್ಟೇ. ಅವಳೇನ ಒಂದ್ ಗತಿ ಮಾಡಾಕ್ಬೇಕು. ಒಬ್ಬೊಬ್ರ ಹತ್ರ ಒಂದೊಂದ್ ತರ ಹೇಳ್ಕೊ ಬಂದಿದ್ದಾನೆ. ಇಲ್ಲ ಅವಳನ್ನ ಉಳ್ಸಲ್ಲ, ಅವಳೇನ ಒಂದ್ ಗತಿ ಮಾಡಾಕಿ. ನನ್ನ ಹತ್ರನೂ ಹೇಳ್ದ ಸರ್, ಅವಳು ಸರಿ ಇಲ್ಲ, ಬಾ ನಿನಗೆ ಫೋಟೋಗಳು ತೋರಿಸ್ತೀನಿ. ನನ್ನ ಹತ್ರ ಎಲ್ಲ ಇದೆಲ್ಲ ಇದೆ, ವಾಯ್ಸ್ ರೆಕಾರ್ಡ್ ಎಲ್ಲ ಇದೆ. ಮೊನ್ನೆ ಮಾತುಕತೆ ಮಾಡೋಕ್ಕಿಂತ ಮುಂಚೆ ಅರ್ಧ ಅವರ್ ಮುಂಚೆ ನನ್ನ ಹತ್ರನೇ ಒಂದು 10-15 ಸತಿ ಫೋನ್ ಮಾಡಿ ಮಾತಾಡಿದ್ದಾನೆ. ಬೇಡ, ಅವಳು ಸರಿ ಇಲ್ಲ, ಬಿಟ್ಬಿಡು, ಅವಳು ಅಂತವಳು ಇಂಥವಳು. ಈ ಬಿಡಪ್ಪ, ಅಲ್ಲಿ ನಿಮ್ಗೆ ದೊಡ್ಡವರೆಲ್ಲ ಬರ್ತಾರಲ್ಲ, ಅಲ್ಲೇ ಮಾತಾಡೋಣ ಬನ್ನೇಗಡದಲ್ಲಿ ಅಂದಾಗ ಅವನೇ ಒಂದ್ 20 ಜನ ಕರ್ಕೊ ಬಂದಿದ್ದ ಸರ್. ಎಲ್ಲ ದೊಡ್ಡವ್ರನ್ನೆಲ್ಲ ಕರ್ಕೊಬಂದು ಎಲ್ಲ ಅಲ್ಲೇ ಮಾತುಕತೆ ಆಗಿ, ಎಲ್ಲಾರು ದೊಡ್ಡವ್ರ ಮುಂದೆನೆ ಮಾತುಕತೆ ಆಗಿ ಅವ್ರು ಹೇಳ್ದಂಗೆ ಎಲ್ಲ ಇದು ಮಾಡಿ, ಅವ್ಳು ಬೇಡವೇ ಬೇಡ ಅಂದಾಗ ಸರಿ ಕೋರ್ಟ್ ಏನ್ ತೀರ್ಮಾನ ಆಗುತ್ತೋ 10 ಗಂಟೆ, ಇಲ್ಲ 3 ಮಕ್ಳು ನನ್ನ ಹತ್ರ ಇರ್ಲಿ, ಇಲ್ಲ 3 ಮಕ್ಳು ನಿನ್ನ ಹತ್ರ ಇರ್ಲಿ ಅಂತ ಅದಕ್ಕೂ ಒಪ್ಕೊಂಡು ಎಲ್ಲ ಇದು ಮಾಡಿದ್ದು ಸರ್. ಅದಾಗಿ ಸುಮ್ಮನೆ ಇದ್ದ 2 ದಿವಸ. ನೆಕ್ಸ್ಟ್ ದಿವಸ ಫೋನ್ ಮಾಡ್ದ, ಏನ್ ಅವಳು ನಿಕ್ಕೊಂಡೇನು ನಿನ್ನ ಹತ್ರ ದುಡ್ಡಿಲ್ಲ, ಏನ್ ಅವಳು ನಿಕ್ಕೊಂಡು 5,000 10,000 ಯಾರಿಗಾನ ಕಳಿಸ್ತಾ ಇದೀಯ ಅಂತ. ನನಗೇನ್ ಕಪ್ಪ ಫೋನ್ ಮಾಡ್ತೀಯ ನೀನು? ಇಷ್ಟೆಲ್ಲ ಆಗಿದ್ದಾಯ್ತಾನೆ, ಏನಕ್ಕೆ ಮಾಡ್ತಾ ಇದೀಯಾ? ನಾವೇನಿದ್ರು ಕೋರ್ಟಲ್ಲಿ ತೀರ್ಮಾನ ಮಾಡೋಣ ಬಿಡು ಅಂತ ಹೇಳ್ದೆ. ಅದಾದ್ಮೇಲೆ ಇವತ್ತು ಸಂಜೆ ಬಂದಿರೋದು. ಆಮೇಲೆ ಈಗ ಮತ್ತೇನು ಫೋನ್ ಗೀನೇನು ಮತ್ತೆ ಮಾಡಿಲ್ಲ? ಅದು ಹೊಡೆದ್ಬಿಟ್ಟು ಹೋದ್ಮೇಲೆ ನಾನೆಲ್ಲ ಮೊನ್ನೆನೇ ಅವ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದೆ. ಕರೆಕ್ಟಾಗಿ ಎಷ್ಟರಲ್ಲಿ ಇರಿ ಸರ್ ನೋಡ್ತೀನಿ. 8:28ರಲ್ಲಿ 2 ಸತಿ ಮಾಡಿದ್ದಾನೆ ಸರ್ ಫೋನು. ಬಂದು ಹೊಡೆದ್ಬಿಟ್ಟು ಹೋದಾದ್ಮೇಲೆ 8:28ರಲ್ಲಿ ಮಾಡಿದ್ದಾನೆ 2 ಸತಿ ಬ್ಲಾಕ್ ಲಿಸ್ಟ್. ಅಂದ್ರೆ ನೀವು ಬ್ಲಾಕ್ ಲಿಸ್ಟ್ ಹಾಕಿದ್ ಯಾವಾಗ? ಮೊನ್ನೆ ಎಲ್ಲ ಅವ್ರ ಮಕ್ಕಳನ್ನ 3 ಮಕ್ಕಳನ್ನ ಕರ್ಕೊಂಡು ಬಂದ್ಮೇಲೆ ಸರ್. ಅಲ್ಲೆಲ್ಲಾರು ಹೇಳಿದ್ರು, ಇನ್ನು ನೀನು ಅವ್ರಿಗೇನು ಫೋನ್ ಮಾಡಂಗಿಲ್ಲ, ನೀನು ಮಾಡ್ಬಾರ್ದಪ್ಪ, ಅವ್ರ ಮಕ್ಳು ಅವ್ರ ಮನೇಲಿ ಇರ್ತಾರೆ,
ಕೋರ್ಟ್ ಏನ್ ತೀರ್ಮಾನ ಮಾಡುತ್ತಾ 12 ಗಂಟೆ ನೀನು ಏನು ಅವ್ರ ಮನೆ ಕಡೆನೂ ಹೋಗಂಗಿಲ್ಲ, ಮಾತಾಡಂಗಿದ್ರೆ ನೀನು ಅವ್ರ ಮಕ್ಕಳನ್ನ ಸ್ಕೂಲ್ ಹತ್ರ ಎಲ್ಲಾದ್ರೂ ಮಾತಾಡ್ಕೋಬೇಕು ಅಂತ ಹೇಳಿದ್ರು ಅವರೆಲ್ಲ. ಕರ್ಕೊಂಡ್ ಬಿಟ್ಟಾದ್ಮೇಲೆ ಅವತ್ತು ಏನ್ ಹೇಳಿದ್ರು? ಅವತ್ತು ಕರ್ಕೊಂಡ್ ಬಂದ್ ಬಿಟ್ಟಾದ್ಮೇಲೆ ಏನು ಹೇಳಿಲ್ಲ ಸರ್. ಸರಿ ಚೆನ್ನಾಗಿ ನೋಡ್ಕೊಳ್ರಿ, ನಮ್ಮ ಮಕ್ಕಳನ್ನ ಹೊಡಿಬಾರ್ದು, ಹೊಡೆದ್ರೆ ನಾನು ಫೋನ್ ಮಾಡೋ ಮಗು ಅಂತ ಹೇಳ್ದ ಅವ್ರ ಮಗ ಬಂದಾಗಿಂದನೂ ಅಳ್ತಾ ಇದ್ದಾನೆ ಸರ್. 10 ಸತಿ ಫೋನ್ ಮಾಡ್ತಿದ್ದೀನಿ. ಅವ್ರ ಮಗ ನಾನು ಇರಲ್ಲ ಅಂತ ದೊಡ್ಡವನ್ ಅಳ್ತಾನೆ ಇದ್ದ, ಆದ್ರೂ ಇವ್ರು ಬಂದೇ ಇಲ್ಲ, ಬಂದ್ ಕರ್ಕೊಂಡ್ ಹೋಗ್ಲಿಲ್ಲ. ನಾನೆಲ್ಲೋ ದೂರ ಇದ್ದೀನಿ, 3 ದಿವಸ ಆಗುತ್ತೆ ಬರೋದು ಅಂದ. ಅದಾದ್ಮೇಲೆ ಇವತ್ ಬಂದ್ ಹಿಂಗ್ ಮಾಡಿದ್ರು. ಏನೋ ಮಂಜು ಡಬಲ್ಗೆ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಹೌದೌದು ಸರ್, 100% ಸರ್. ಅವನು ಏನ್ ಗೊತ್ತಾ, ಅವಳು ಎಲ್ಲೂ ಬಾಳ್ಬೇಡ್ದು, ನನ್ ಮಾನ ಮರ್ಯಾದೆ ತೆಗ್ದವಳಲ್ಲ, ಅವಳನ್ನ ಉಳಿಸ್ಬೇಡ್ದು ಅನ್ನೋದಕ್ಕೋಸ್ಕರ. ಇರಿ ಸರ್ 1 ನಿಮಿಷ. ಹಲೋ ಹಲೋ ಹಲೋ, ಒಂದು 2 ನಿಮಿಷ ಟ್ರೀಟ್ಮೆಂಟ್ ಮಾಡಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದೀವಿ. ಓಕೆ ಪ್ರೇಮ್, ಓಕೆ ಪ್ರೇಮ್, ಓಕೆ. ಈಗ ಅವರು ಹಾಸ್ಪಿಟಲಲ್ಲಿ ಇದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸಂತು ಹೇಳ್ತಾ ಇರುವಂಥ ವಿಚಾರ ನೋಡಿ, ಮೊನ್ನೆ ಎಲ್ಲ ಬಂದು ಒಂದು 20 ಜನನೆಲ್ಲ ಕರ್ಕೊಂಡು ಬಂದು ಒಂದ್ಸಲ ಮಾತುಕತೆ ಆಗಿದೆ, ಪಂಚಾಯಿತಿ ಆಗಿದೆ. ಆ ಸಂದರ್ಭದಲ್ಲಿ ಕೂಡ ಮಂಜು ಹೇಳ್ತಾ ಇರೋದು ಒಂದೇ ವಿಚಾರ, ಆಯಿತು ಅದೇನು ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಅದೇನು ಫೈಟ್ ಮಾಡಬೇಕೋ ಮಾಡ್ತೀನಿ, ಅದೇನು ಡಿಸೈಡ್ ಆಗುತ್ತೋ ಆಗಲಿ, ಅಲ್ಲಿವರೆಗೂ ನೋಡ್ಕೊಳ್ಳಿ, ನೀವೇ ಇಟ್ಕೊಳ್ಳಿ, ಆಯಿತು ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ಬಿಟ್ಟು ಬಂದಾದಮೇಲೆ ಇವತ್ತು ಆತ ಬಂದಿರೋದಂತೂ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ. ಇಲ್ಲ ಒಂದು ನಾನಿರಬೇಕು, ಇಲ್ಲ ಅವನಿರಬೇಕು, ಎರಡರಲ್ಲಿ ಒಂದಿರಬೇಕು, ಇದೇ ಥರದ ಡಿಸಿಷನ್ ತಗೊಂಡು ಆತ ಸಂತು ಮನೆಗೆ ಎಂಟ್ರಿ ಕೊಟ್ಟಿದ್ದ.